ಇವತ್ತೂ ಕೂಡ ಆ ಘಟನೆ, ಆ ಹೋಟ್ಲಲ್ಲಿ ಆಗಿರುವಂಥ ಬ್ಲಾಸ್ಟ್, ಅದರಲ್ಲೂ ಅಷ್ಟೇ ಸುಮಾರು 8 ಜನ ಏಟ್ ಬಿದ್ದಿದೆ. ಅವ್ರನ್ನ 8 ಜನ ಹೆಸರನ್ನು ಮೆನ್ಷನ್ ಮಾಡಬೇಕಾಯಿತು. ನನಗೆ ಬಂದಿರುವಂಥ ಕಾಪಿಯಲ್ಲಿ ಇಬ್ಬರ ಹೆಸರು ಮಾತ್ರ ಮಾಡಿದ್ದಾರೆ. ಅತಿ ಜಾಸ್ತಿ ಏಟ್ ಬಿದ್ದಿರೋರನ್ನು ಬಿಟ್ಬಿಟ್ಟಿದ್ದಾರೆ. ಯಾಕೆ ಈ ಥರ? ಏನನ್ನ ಡೈವರ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ ನೀವು? ಏನನ್ನ ತಿರ್ಚಕ್ಕೆ ನೋಡ್ತಾ ಇದ್ದೀರಾ? ಇವೆಲ್ಲ ಕೂಡ ಪ್ರಶ್ನಾರ್ಥಕವಾಗಿ ಕಾಂಗ್ರೆಸ್ ಮೇಲೆ, ಈ ಸರ್ಕಾರದ ಮೇಲೆ ನಡೀತಾ ಇದೆ. ನಾನು ಸರ್ಕಾರಕ್ಕೆ ಕೂಡಲೇ ಇದನ್ನು NI ತನಿಖೆಗೆ ಒಪ್ಪಿಸಿ, ಯಾಕೆಂದರೆ ಇದು ದೇಶ ವಿದ್ರೋಹದ ಕೆಲಸ. ಆ ದೃಷ್ಟಿಯಿಂದ NIಗೆ ಒಪ್ಪಿಸಿದ್ರೆ ಅವ್ರು ಯಾವುದೇ ರಾಜ್ಯದವರಿದ್ದರು, ಯಾವುದೇ ದೇಶದವರಿದ್ದರು ಹಿಡಿಯೋಕ್ಕೆ ಅವ್ರಿಗೆ ಅನುಮತಿ ಇದೆ, ಅವರು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಯಾರು ಅಪರಾಧಿ ಇದ್ದಾರೆ ಅವನು ತಪ್ಪಿಸ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗೋದ್ರೊಳಗಡೆ, ಬೇರೆ ದೇಶಕ್ಕೆ ಹೋಗೋದ್ರೊಳಗಡೆ ಅವ್ರನ್ನ ಬಂಧಿಸಬೇಕಾಗಿದೆ. ಅದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ಕೂಡಲೇ NIಗೆ ಒಪ್ಪಿಸಿ ತನಿಖೆಯನ್ನು ಸರ್ಕಾರ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಅದೇ ನಾನು ಮೊನ್ನೆ ವಿಧಾನಸೌಧದಲ್ಲೂ ಹೇಳ್ದಪ್ಪ, ನೀವು ತನಿಖೆ ಅಂತಂದರೆ ಅವ್ರು ಬಾಂಬ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳಿದೆ. ಈಗೇನಾಯಿತು? ಇವ್ರು ಬರೀ ತನಿಖೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಅವರೆಲ್ಲ ಓಡೋಗ್ಬಿಟ್ರೆ? ಅದರಿಂದ ಕೇಂದ್ರದ ಸಹಕಾರ ತಗೊಳೋದು ಏನು ತಪ್ಪಿಲ್ಲ. ಅವರೇನು ಅಪರಾಧಿಗಳಲ್ದವ್ರನ್ನ ಅಪರಾಧಿ ಮಾಡೋಕ್ಕೆ ಹೋಗ್ತಾರಾ? ಏನಲ್ಲ. ಅದು ಇಂಟರ್ನ್ಯಾಷನಲ್ ತನಿಖೆ ಮಾಡುವಂಥದ್ದಕ್ಕೆ ಇರೋವಂಥ ಅಧಿಕಾರ NIಗಿದೆ. ಆದ್ದರಿಂದ NIಗೆ ಕೊಟ್ಟರೆ ಅವ್ರ ಹತ್ರ ಎಂಟೈರ್ ದೇಶದ ಎಲ್ಲ ಟೆರರಿಸ್ಟ್ಗಳ ಪಟ್ಟಿನೂ ಕೂಡ ಇರ್ತೈತೆ. ಅವ್ರ ಹತ್ರ ಟ್ಯಾಲಿ ಮಾಡೋಕ್ಕೂ ಈಸಿ ಆಗ್ತೈತೆ. ಆ ದೃಷ್ಟಿಯಿಂದ ಏಜೆನ್ಸಿ ಇರೋದ್ರಿಂದ ಕೊಡಿ ಅಂತ ಆಗ್ರಹವನ್ನು ಮಾಡ್ತಾಯಿದ್ವಿ. ಈಗಾಗಲೇ ಪೊಲೀಸರು ಅದನ್ನು ಭಯೋತ್ಪಾದನಾ ಕೃತ್ಯ ಅನ್ನೋ ಥರ ಬಿಂಬಿತ ಮಾಡಿದ್ದಾರೆ. ಯಾವುದೋ ಹೋಟ್ಲು ಜಗಳ ಆಗಿದ್ದರೆ ಈ ಥರ ಇದು ಬಾಂಬ್ ಹಾಕ್ತಾಯಿದ್ರು. ಅವ್ರು ಬೇರೆ ದಾರಿ ಹುಡ್ಕೊಂತ ಇದ್ರು. ಆದರೆ ಇದರಲ್ಲಿ ಬ್ಯಾಟ್ರಿ ಬಳಸಿರೋವಂಥದ್ದು, ಮತ್ತು ಅಲ್ಲಿ ಇಟ್ಟಾದ್ಮೇಲೆ 1 ಗಂಟೆ ಮೇಲೆ ಇದು ಸಿಡಿದಿರೋ ಅಂಥದ್ದು, ಇದೆಲ್ಲವನ್ನು ನೋಡಿದ್ರೆ ಇದು ಭಯೋತ್ಪಾದನಾ ಕೃತ್ಯ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ ದೃಷ್ಟಿಯಿಂದ ಸರ್ಕಾರ ಪ್ರತಿಯೊಂದಕ್ಕೂ, ಈಗ ಮಂಗಳೂರಲ್ಲಾದದ್ದು ಏನಂದ್ರು, ಬಾಂಬ್ ತಗೊಂಡು ಬ್ಲಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ, ಆಟೋದಲ್ಲಿ ಹೋಗ್ತಾ ಇದ್ದಾನೆ ಏನಂದರು, ನಮ್ಮ ಬ್ರದರ್ಸ್ ಅಂದರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದಲೇ ಇಲ್ಲ ಅಂತ ಅಂದರು DK ಶಿವಕುಮಾರ್. ಇದನ್ನು ನಾನು ಹೇಳ್ತಾರೆ ಹೋಟ್ರು ರೈಲ್ವೆಲ್ ಬಿಸ್ನೆಸ್ ರೈವಲ್ರಿ ಅಂತ. ಇನ್ನೂ ತನಿಖೆ ಬರೋಕ್ಕೆ ಮುಂಚೆನೇ ಎಲ್ಲ ಇವರೇ ಡಿಕ್ಲೇರ್ ಮಾಡಿಬಿಡ್ತಾರೆ. ಅದೇ ಸಮಸ್ಯೆ ಆಗ್ತಾ ಇರೋದು. ಅದರಿಂದ ರಾಜ್ಯದ ಜನತೆಗೆ ಇವ್ರ ಮೇಲೆ ನಂಬಿಕೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ನಾವು NIಗೆ ಕೊಡಿ ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇವತ್ತೂ ಕೂಡ ಆ ಘಟನೆ, ಆ ಹೋಟ್ಲಲ್ಲಿ ಆಗಿರುವಂಥ ಬ್ಲಾಸ್ಟ್, ಅದರಲ್ಲೂ ಅಷ್ಟೇ ಸುಮಾರು 8 ಜನ ಏಟ್ ಬಿದ್ದಿದೆ. ಅವ್ರನ್ನ 8 ಜನ ಹೆಸರನ್ನು ಮೆನ್ಷನ್ ಮಾಡಬೇಕಾಯಿತು. ನನಗೆ ಬಂದಿರುವಂಥ ಕಾಪಿಯಲ್ಲಿ ಇಬ್ಬರ ಹೆಸರು ಮಾತ್ರ ಮಾಡಿದ್ದಾರೆ. ಅತಿ ಜಾಸ್ತಿ ಏಟ್ ಬಿದ್ದಿರೋರನ್ನು ಬಿಟ್ಬಿಟ್ಟಿದ್ದಾರೆ. ಯಾಕೆ ಈ ಥರ? ಏನನ್ನ ಡೈವರ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ ನೀವು? ಏನನ್ನ ತಿರ್ಚಕ್ಕೆ ನೋಡ್ತಾ ಇದ್ದೀರಾ? ಇವೆಲ್ಲ ಕೂಡ ಪ್ರಶ್ನಾರ್ಥಕವಾಗಿ ಕಾಂಗ್ರೆಸ್ ಮೇಲೆ, ಈ ಸರ್ಕಾರದ ಮೇಲೆ ನಡೀತಾ ಇದೆ. ನಾನು ಸರ್ಕಾರಕ್ಕೆ ಕೂಡಲೇ ಇದನ್ನು NI ತನಿಖೆಗೆ ಒಪ್ಪಿಸಿ, ಯಾಕೆಂದರೆ ಇದು ದೇಶ ವಿದ್ರೋಹದ ಕೆಲಸ. ಆ ದೃಷ್ಟಿಯಿಂದ NIಗೆ ಒಪ್ಪಿಸಿದ್ರೆ ಅವ್ರು ಯಾವುದೇ ರಾಜ್ಯದವರಿದ್ದರು, ಯಾವುದೇ ದೇಶದವರಿದ್ದರು ಹಿಡಿಯೋಕ್ಕೆ ಅವ್ರಿಗೆ ಅನುಮತಿ ಇದೆ, ಅವರು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಯಾರು ಅಪರಾಧಿ ಇದ್ದಾರೆ ಅವನು ತಪ್ಪಿಸ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗೋದ್ರೊಳಗಡೆ, ಬೇರೆ ದೇಶಕ್ಕೆ ಹೋಗೋದ್ರೊಳಗಡೆ ಅವ್ರನ್ನ ಬಂಧಿಸಬೇಕಾಗಿದೆ. ಅದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ಕೂಡಲೇ NIಗೆ ಒಪ್ಪಿಸಿ ತನಿಖೆಯನ್ನು ಸರ್ಕಾರ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದೀವಿ.
ಅದೇ ನಾನು ಮೊನ್ನೆ ವಿಧಾನಸೌಧದಲ್ಲೂ ಹೇಳ್ದಪ್ಪ, ನೀವು ತನಿಖೆ ಅಂತಂದರೆ ಅವ್ರು ಬಾಂಬ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳಿದೆ. ಈಗ ಏನಾಯಿತು? ಇವ್ರು ಬರೀ ತನಿಖೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಅವರೆಲ್ಲ ಓಡೋಗ್ಬಿಟ್ರೆ. ಅದರಿಂದ ಕೇಂದ್ರದ ಸಹಕಾರ ತಗೊಳೋದು ಏನು ತಪ್ಪಿಲ್ಲ. ಅವರೇನು ಅಪರಾಧಿಗಳಲ್ದವ್ರನ್ನ ಅಪರಾಧಿ ಮಾಡಕ್ಕೆ ಹೋಗ್ತಾರ? ಏನಲ್ಲ. ಅದು ಇಂಟರ್ನ್ಯಾಷನಲ್ ತನಿಖೆ ಮಾಡುವಂಥದ್ದಕ್ಕೆ ಇರೋವಂಥ ಅಧಿಕಾರ NIಗೆ. ಆದ್ದರಿಂದ NIಗೆ ಕೊಟ್ಟರೆ ಅವ್ರ ಹತ್ರ ಎಂಟೈರ್ ದೇಶದ ಎಲ್ಲ ಟೆರರಿಸ್ಟ್ಗಳ ಪಟ್ಟಿನೂ ಕೂಡ ಇರ್ತೈತೆ. ಅವ್ರ ಹತ್ರ ಟ್ಯಾಲಿ ಮಾಡೋಕ್ಕೂ ಈಸಿ ಆಗ್ತೈತೆ. ಅದ್ರ ದೃಷ್ಟಿಯಿಂದ ಏಜೆನ್ಸಿ ಇರೋದ್ರಿಂದ ಕೊಡಿ ಅಂತ ಆಗ್ರಹವನ್ನು ಮಾಡ್ತಾ ಇದ್ವಿ. ಈಗಾಗಲೇ ಪೊಲೀಸರು ಅದನ್ನು ಭಯೋತ್ಪಾದನಾ ಕೃತ್ಯ ಅನ್ನೋ ಥರ ಬಿಂಬಿತ ಮಾಡಿದ್ದಾರೆ. ಯಾವುದೋ ಹೋಟ್ಲು ಜಗಳ ಆಗಿದ್ದರೆ ಈ ಥರ ಇದು ಬಾಂಬ್ ಹಾಕ್ತಾ ಇದ್ರು. ಅವ್ರು ಬೇರೆ ದಾರಿ ಹುಡುಕಂತ ಇದ್ರು. ಆದರೆ ಇದರಲ್ಲಿ ಬ್ಯಾಟ್ರಿ ಬಳಸಿರೋವಂಥದ್ದು ಮತ್ತು ಅಲ್ಲಿ ಇಟ್ಟಾದ್ಮೇಲೆ 1 ಗಂಟೆ ಮೇಲೆ ಇದು ಸಿಡಿದಿರೋ ಅಂಥದ್ದು, ಇದೆಲ್ಲವನ್ನು ನೋಡಿದ್ರೆ ಇದು ಭಯೋತ್ಪಾದನಾ ಕೃತ್ಯ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ ದೃಷ್ಟಿಯಿಂದ ಸರ್ಕಾರ ಪ್ರತಿಯೊಂದಕ್ಕೂ, ಈಗ ಮಂಗಳೂರಲ್ಲಾದದ್ದು ಏನಂದ್ರು, ಬಾಂಬ್ ತಗೊಂಡು ಬ್ಲಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ, ಆಟೋದಲ್ಲಿ ಓದ್ತಾ ಇದ್ದಾನೆ ಏನಂದ್ರು, ನಮ್ಮ ಬ್ರದರ್ಸ್ ಅಂದರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅನ್ಲೇ ಇಲ್ಲ ಅಂತ ಅಂದರು DK ಶಿವಕುಮಾರ್. ಇದನ್ನು ನನ್ನ ಹೇಳ್ತಾರೆ ಹೋಟ್ಲ್ ರೈಲ್ವೆಲ್ ಬಿಸ್ನೆಸ್ ರೈವಲ್ರಿ ಅಂತ. ಇನ್ನೂ ತನಿಖೆ ಬರೋಕ್ಕೆ ಮುಂಚೆನೇ ಎಲ್ಲ ಇವರೇ ಡಿಕ್ಲೇರ್ ಮಾಡಿಬಿಡ್ತಾರೆ. ಅದೇ ಸಮಸ್ಯೆ ಆಗ್ತಾ ಇರೋದು. ಅದರಿಂದ ರಾಜ್ಯದ ಜನತೆಗೆ ಇವ್ರ ಮೇಲೆ ನಂಬಿಕೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ನಾವು NIಗೆ ಕೊಡಿ ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.